In this presentation, I'm going to discuss the remaining part of methods of payment involved in international trade students. Okay, so this is my fifth session on international finance in the introduction chapter. So the third one, so in my previous slide, that is, I had discussed about the first two methods of making the payment. So the third one you have is documentary collection. So to collect payment from a foreign buyer using documentary collection, the seller sends a draft or other demand for payment with the related shipping documents. So shipping documents ಜೊತೆಗೆ seller ಏನು ಕಳಿಸ್ಕೊಡ್ತಾನೆ ಅಂತಂದರೆ draft, or it is also called as what, demand for payment. Okay, through whom? Through the bank channels to the buyer's bank. So buyer's bankಗೆ ಕಳಿಸ್ಕೊಡ್ತಾನೆ ಏನು, along with the shipping documents he is going to send the draft. The bank releases the documents to the buyer. ಸೊ ಬ್ಯಾಂಕು ಎಲ್ಲ ಡಾಕ್ಯುಮೆಂಟ್ಸ್ನು ರಿಲೀಸ್ ಮಾಡ್ತಾನೆ ಯಾರಿಗೆ, ಬೈಯರ್, ಅಪಾನ್ ವಾಟ್, ರಿಸಿಪ್ಟ್ ಆಫ್ ಪೇಮೆಂಟ್ ಆರ್ ಪ್ರಾಮಿಸ್ ಆಫ್ ಪೇಮೆಂಟ್. ಸೊ ಒಂದು ಸಲ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡ್ಮೇಲೆ ಯಾರಿಂದ, ಬೈಯರಿಂದ ಬ್ಯಾಂಕು ಎಲ್ಲ ಡಾಕ್ಯುಮೆಂಟ್ಸ್ನು ರಿಲೀಸ್ ಮಾಡ್ತಾನೆ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಡಾಕ್ಯುಮೆಂಟ್ರಿ ಕಲೆಕ್ಷನ್. ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ಟು ಕಲೆಕ್ಟ್ ದ ಪೇಮೆಂಟ್ ಫ್ರಮ್ ಎ ಫಾರಿನ್ ಬೈಯರ್ ಅಂದರೆ ಬೈಯರಿಂದ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಯೂಸಿಂಗ್ ವಾಟ್, ಡಾಕ್ಯುಮೆಂಟ್ರಿ ಕಲೆಕ್ಷನ್, ದ ಸೆಲ್ಲರ್ ಏನು ಮಾಡ್ತಾನೆ ಅಂದರೆ ಈಸ್ ಗೋಯಿಂಗ್ ಟು ಸೆಂಡ್ ಎ ಡ್ರಾಫ್ಟ್ ಆರ್ ಅದರ್ ಡಿಮ್ಯಾಂಡ್ ಫಾರ್ ಪೇಮೆಂಟ್ ವಿತ್ ದ ರಿಲೇಟೆಡ್ ಶಿಪ್ಪಿಂಗ್ ಡಾಕ್ಯುಮೆಂಟ್ಸ್ ಥ್ರೂ ಹೋಮ್ ಬ್ಯಾಂಕ್ ಚಾನಲ್ಸ್ ಟು ದ ಬೈಯರ್ಸ್ ಬ್ಯಾಂಕ್. The bank releases the documents to the buyer upon receipt of payment or promise of payment. This documentary collection, it carries the risk. ಏನು ರಿಸ್ಕ್ ಇರುತ್ತೆ ಅಂದರೆ, that the buyer will not or cannot pay for the goods upon receipt of the draft and documents. ಸೊ ಈ ಡ್ರಾಫ್ಟು ಮತ್ತು ಡಾಕ್ಯುಮೆಂಟ್ಸು ರಿಸೀವ್ ಮಾಡೋವರೆಗೂ ಬೈಯರು ಯಾವುದೇ ಕಾರಣಕ್ಕೂ ಪೇಮೆಂಟು ಮಾಡೋದಿಲ್ಲ. ಯಾರಿಗೆ? ಬೈಯರ್ಸ್ ಬ್ಯಾಂಕ್ಗೆ. ಆಯಿತಾ? ಇಫ್ ದಿಸ್ ಅಕರ್ಸ್, ಇಟ್ ಈಸ್ ದ ಬರ್ಡನ್ ಆಫ್ ದ ಸೆಲ್ಲರ್ ಟು ಲೊಕೇಟ್ ಎ ನ್ಯೂ ಬೈಯರ್. ಅಕಸ್ಮಾತ್ ಇದೇನಾದರೂ ಆಗೋದ್ರೆ ದೆನ್ ಇಟ್ ಈಸ್ ದ ಬರ್ಡನ್ ಆಫ್ ದ ಸೆಲ್ಲರ್ ಏನು ಮಾಡಬೇಕು, ಈ ಹ್ಯಾಸ್ ಟು ಸರ್ಚ್ ಫಾರ್ ಎ ನ್ಯೂ ಬೈಯರ್ ಆರ್ ಪೇ ಫಾರ್ ದ ರಿಟರ್ನ್ ಶಿಪ್ಮೆಂಟ್. ಇದಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅಕಸ್ಮಾತ್ ಅವ್ನು ಫೇಲ್ ಆದರೆ, ಸೊ ಇಫ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆರ್ ವಯೋಲೇಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ದೆನ್ ಅವಾಗ ಏನು ಮಾಡಬೇಕಾಗತ್ತೆ, ಸೆಲ್ಲರು ಹೊಸ ಬೈಯರ್ನ ಹುಡುಕಬೇಕಾಗತ್ತೆ, ಅಥವಾ ಆ ಗೂಡ್ಸ್ನ ಏನು ರಿಟರ್ನ್ ಮಾಡಬೇಕು ಅದು ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತೋ ಅದನ್ನು ಪೇ ಮಾಡಬೇಕಾಗತ್ತೆ. ಯಾರು? ಸೆಲ್ಲರ್. ಬಿಕಾಸ್ ದ ಬಿಲ್ ಆಫ್ ಲ್ಯಾಂಡಿಂಗ್ ಫಾರ್ ಓಷನ್ ಫ್ರೇಟ್. ಸೊ ಓಷನಲ್ಲಿ ನೀವೇನಾದ್ರೂ ನೀವು ಶಿಪ್ಮೆಂಟ್ ಮಾಡ್ತಾಯಿದ್ರೆ, ಸೊ ಬಿಲ್ ಆಫ್ ಲ್ಯಾಂಡಿಂಗ್ ಫಾರ್ ಓಷನ್ ಫ್ರೈಟ್ ಈಸ್ ಅ ವ್ಯಾಲಿಡ್ ಟೈಟಲ್ ಟು ದ ಗೂಡ್ಸ್. ಓಕೆ, ಸೊ ಓಷನ್ ಫ್ರೈಟಲ್ಲಿ ದಿಸ್ ಬಿಲ್ ಆಫ್ ಲ್ಯಾಂಡಿಂಗ್ ಈಸ್ ವೆರಿ ಮಚ್ ವ್ಯಾಲಿಡ್ ಟು ದ ಟೈಟಲ್ ಆಫ್ ದ ಗೂಡ್ಸ್ ಆ್ಯಂಡ್ ಈಸ್ ನೆಗೋಷಿಯಬಲ್ ಡಾಕ್ಯುಮೆಂಟ್. ಸೊ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ನೆಗೋಷಿಯಬಲ್ ಡಾಕ್ಯುಮೆಂಟ್. ಯಾವುದು? ಬಿಲ್ ಆಫ್ ಲ್ಯಾಂಡಿಂಗ್ ವೆನ್ ಇಟ್ ಈಸ್ ಎ ಓಷನ್ ಫ್ರೇಟ್. ಇದೆಲ್ಲ ನೀವು ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಟ್ರೇಡಲ್ಲಿ ಕೇಳಿದ್ದೀರಾ. ವೆರ್ ಆಸ್ ಕಂಪ್ಯಾರಬ್ಲಿ ಏರ್ವೇ ಬಿಲ್ ಈಸ್ ನಾಟ್ ನೆಗೋಷಿಯಬಲ್ ಆ್ಯಸ್ ಎನ್ ಓನರ್ಶಿಪ್ ಟೈಟಲ್. ಸೊ ಏರ್ವೇ ಬಿಲ್ನ ನಾವು ಅದನ್ನು ಓನರ್ಶಿಪ್ ಟೈಟಲ್ ಅಂತ ನೆಗೋಷಿಯಬಲ್ ಅಂತಂದ್ಬಿಟ್ಟು ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಡಾಕ್ಯುಮೆಂಟ್ರಿ ಕಲೆಕ್ಷನ್ಸ್ ಆರ್ ಓನ್ಲಿ ವಯಬಲ್ ಫಾರ್ ಓಷನ್ ಶಿಪ್ಮೆಂಟ್ಸ್. ಸೊ ಓಷನ್ ಶಿಪ್ಮೆಂಟ್ಸಲ್ಲಿ ಡಾಕ್ಯುಮೆಂಟ್ರಿ ಕಲೆಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ ಈ ಪಾಯಿಂಟಲ್ಲಿ, ಬಿಲ್ ಆಫ್ ಲ್ಯಾಂಡಿಂಗ್ ಇಟ್ ಆ್ಯಕ್ಟ್ಸ್ ಎಸ್ ಎ ನೆಗೋಷಿಯಬಲ್ ಡಾಕ್ಯುಮೆಂಟ್. ಎಲ್ಲಿ? ಓಷನ್ ಫ್ರೈಟಲ್ಲಿ. ಅದೇ ಥರ ನಾವು ಏರ್ವೇ ಬಿಲ್ನ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಾಗಿ ನಾವು ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಪಾಯಿಂಟ್ ಇಫ್ ಯು ರಿಮೆಂಬರ್, ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಸ್ಟೂಡೆಂಟ್ಸ್. Now moving on to draft. Draft is nothing but bills of exchange. So most of the time it is considered to be what? Bills of exchange. So it is a written order by one party directing a second party to pay a third party. Okay. So what is a draft? It is a written order by whom? One party directing whom? Second party to pay a third party. So drafts are negotiable instruments that facilitate international payment. So it acts as a negotiable instrument. Why? Because it facilitates international payment through what? Respected intermediaries such as banks, but do not involve the intermediaries in guaranteeing performance. Illi bank ಮೂಲಕ you are going to make the payment. So that is why it is called as what? Negotiable instruments.
Such drafts are more flexible than letter of credit. So drafts are considered to be more flexible when compared to letter of credit, and it can be transferred from one party to another party. So this is about a draft, students. Okay, meaning ಓದ್ಕೊಳ್ಳಿ. There are two basic types of drafts. ಯಾವ್ದು? Sight draft ಮತ್ತು time draft. What are the two types of draft? Sight draft ಮತ್ತು time draft. What do you mean by sight draft? After making the shipment ಮಾಡಿದ್ಮೇಲೆ the seller sends a sight draft. ಸೊ ಸೆಲ್ಲರು ಒಂದು ಡ್ರಾಫ್ಟ್ ಕಳಿಸ್ಕೊಡ್ತಾನೆ. ಏನದು? ಸೈಟ್ ಡ್ರಾಫ್ಟ್ ಥ್ರೂ ಹಿಸ್ ಬ್ಯಾಂಕ್, ಅವನ್ ಬ್ಯಾಂಕಿಂದ ಟು ವಿಚ್ ಬ್ಯಾಂಕ್? ಟು ದ ಬೈಯರ್ಸ್ ಬ್ಯಾಂಕ್. ಅದ್ರ ಜೊತೆಗೆ ಅಕಂಪನಿಡ್ ಬೈ ವಾನ್ ಅಗ್ರೀಡ್ ಅಪಾನ್ ಡಾಕ್ಯುಮೆಂಟೇಷನ್. ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ತಾನೆ? ಸಚ್ ಆ್ಯಸ್ ಒರಿಜಿನಲ್ ಬಿಲ್ ಆಫ್ ಲ್ಯಾಡಿಂಗ್ ಇರ್ಬೋದು, ಇನ್ವಾಯ್ಸ್ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್, ಇದೆಲ್ಲ ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಡ್ತಾನೆ. ಯಾರು? ಸೆಲ್ಲರು. ಟು ಹೂಮ್? ಟು ದ ಬೈಯರ್ಸ್ ಬ್ಯಾಂಕ್ ಥ್ರೂ ಹಿಸ್ ಬ್ಯಾಂಕ್, ಅವನ ಬ್ಯಾಂಕಿಂದ ಬೈಯರ್ಸ್ ಬ್ಯಾಂಕ್ಗೆ. ಸೊ ಈ ಡ್ರಾಫ್ಟ್ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ನು ಕಳಿಸ್ಕೊಡ್ತಾನೆ. ಏನೇನು ಡಾಕ್ಯುಮೆಂಟ್ಸು? ಬಿಲ್ ಆಫ್ ಲ್ಯಾಂಡಿಂಗು, ಇನ್ವಾಯ್ಸು ಅಥವಾ ಸರ್ಟಿಫಿಕೇಟ್ ಆಫ್ ಒರಿಜಿನ್, ಇದೆಲ್ಲ ನೀವು PUCಲಿ ಓದಿದ್ದೀರಾ. ಓಕೆ. The buyer is then expected, our buyer ಏನು ಮಾಡ್ತಾನೆ? is expected to pay the ಡ್ರಾಫ್ಟ್ನ ಪೇ ಮಾಡ್ತಾನೆ when he sees it, ಅದನ್ನು ನೋಡಿದ್ಮೇಲೆ, and thereby receive the documentation that gives him ownership or title to the goods that were shipped. ಸೊ ಒಂದ್ಸಲ ಆ ಡಾಕ್ಯುಮೆಂಟ್ ಎಲ್ಲ ರಿಸೀವ್ ಮಾಡಿದ್ಮೇಲೆ, ಸೊ ಇದನ್ನು ಈಸ್ ಗೋಯಿಂಗ್ ಟು ಮೇಕ್ ದ ಪೇಮೆಂಟ್ ಆಫ್ ದ ಡ್ರಾಫ್ಟ್. ಸೊ ಯಾವುದು ವಿಚ್ ಆ್ಯಕ್ಟ್ಸ್ ಆಸ್ ಎ ಡಾಕ್ಯುಮೆಂಟೇಷನ್, ವಿಚ್ ಆ್ಯಕ್ಟ್ಸ್ ಆಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಫಾರ್ ಹಿಮ್ ಆರ್ ಓನರ್ಶಿಪ್ ಟು ದ ಟೈಟಲ್ ಟು ಗೂಡ್ಸ್? ಬಿಲ್ ಆಫ್ ಲ್ಯಾಂಡಿಂಗ್. There are no guarantee made about the goods rather than the information about. ಸೊ ಗೂಡ್ಸ್ ಬಗ್ಗೆ ಬೇರೆ ಯಾವ ಥರದಲ್ಲೂ ಗ್ಯಾರಂಟಿ ಕೊಡೋದಿಲ್ಲ, ಎಕ್ಸೆಪ್ಟ್ ಇನ್ ಕೇಸ್ ಆಫ್ ಕ್ವಾಂಟಿಟೀಸ್, ಡೇಟ್ ಆಫ್ ಶಿಪ್ಮೆಂಟ್ ಎಕ್ಸೆಟ್ರಾ. ಇದೆಲ್ಲ ಕರೆಕ್ಟಾಗಿದ್ದರೆ ಅವ್ನ ಮೇಲೆ ಏನು ಮಾಡ್ತಾನೆ? ಅದನ್ನು ಕಲೆಕ್ಟ್ ಮಾಡ್ಕೊತಾನೆ. ವಿಚ್ ಅಪಿಯರ್ಸ್ ಇನ್ ದ ಡಾಕ್ಯುಮೆಂಟೇಷನಲ್ಲಿ ಬರೀ ಇದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ, ಯಾವುದ್ರ ಬಗ್ಗೆ? ಕ್ವಾಂಟಿಟೀಸು, ಡೇಟ್ ಆಫ್ ಶಿಪ್ಮೆಂಟ್ ಎಕ್ಸೆಟ್ರಾ. ಸೊ ಅದನ್ನೆಲ್ಲ ಗ್ಯಾರಂಟಿ ಅವನು ತೊಗೊತಾನೆ. ಯಾರು? ಬೈಯರ್. ಅಫ್ಕೋರ್ಸ್ ಈ ಕುಡ್ ರೆಫ್ಯೂಸ್ ಟು ಅಕ್ಸೆಪ್ಟ್ ದ ಡ್ರಾಫ್ಟ್ನ ರೆಫ್ಯೂಸ್ ಮಾಡ್ಬೋದು, ದೇರ್ ಬೈ ಲೀವಿಂಗ್ ದ ಸೆಲ್ಲರ್ ಇನ್ ದ ಅನ್ಪ್ಲೆಸೆಂಟ್ ಪೊಸಿಷನ್ ಆಫ್ ಹ್ಯಾವಿಂಗ್ ಶಿಫ್ಟ್ ಗೂಡ್ಸ್ ಟು ಎ ಡೆಸ್ಟಿನೇಷನ್ ವಿತೌಟ್ ಎ ಬೈಯರ್. ಸೊ ಕೆಲವು ಸಲ ಏನು ಮಾಡ್ತಾನೆ? ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾರು? ಬೈಯರು. ಸೊ ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ದೇರ್ ಮೇ ಬಿ ಸೋ ಮೆನಿ ಕಂಡೀಷನ್ಸ್. ಆವಾಗ ಹೂ ವಿಲ್ ಬಿ ಇನ್ ಅನ್ ಅನ್ಪ್ಲೆಸೆಂಟ್ ಪೊಸಿಷನ್, that is of course the seller, because he will not be having a buyer to purchase the goods once it has reached his destination. It is then the seller's responsibility. ಅವಾಗ ಏನು ಮಾಡಬೇಕಾಗುತ್ತೆ ಸೆಲ್ಲರು ಅಂದರೆ? he has to find a new buyer and dispose of the goods, or he has to make necessary arrangements to get back the goods. ಸೊ ಶಿಪ್ಮೆಂಟ್ ವಾಪಸ್ ತೊಗೋಬೇಕು ಅಂತಂದರೆ he has to make necessary arrangements, ಅಥವಾ he has to make a new arrangements for making the goods to sell it to the new buyer. There is no recourse with the banks since their responsibility ends with the exchange of money for documents. ಸೊ ಆಮೇಲೆ ಮುಂದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ there will not be any relationship with the banks once the goods have been reached the buyer. Okay. The second type of draft is called as time draft. So what do you mean by time draft? A time draft or a date draft, it is similar to sight draft. So it is more or less similar to what? Sight draft, except that it demands payment after a specific time. So it is demanding the payment after a specific time or on a certain date after the buyer accepts the draft and receive the goods. ಇಲ್ಲಿ time draft ಅಂತ ಏನಂತ ಕರಿತೀವಿ? ಏನಕ್ಕೆ ಕರಿತಾ ಇದ್ದೀವಿ ಅಂದರೆ, it is understood that here the time draft or date draft, it is very much similar to a sight draft. Only the thing is that the changes is that it in this demand payment after a specified time. Here payment can be made either after a specific time or after a specific date once the buyer accepts the draft and receives the goods. By signing and writing accepted on the draft, the buyer is contractually obligated to pay as directed on the draft. So draft ಮೇಲೆ sign ಮಾಡಿದ್ಮೇಲೆ, that is, and also writing accepted, then the buyer is contractually obligated to pay as directed on the draft. So ಡ್ರಾಫ್ಟಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದೇ ಥರ ಪೇಮೆಂಟ್ ಮಾಡೋದಕ್ಕೆ ಒಪ್ಕೋಬೇಕಾಗುತ್ತೆ. ಯಾರು? ಬೈಯರ್.
Again, the bank does not guarantee this payment, and a buyer can put off payment by delaying acceptance of the draft. So again, the bank does not guarantee this payment. Okay, so payment in a guarantee bank, and a buyer can put off payment. He can also does not make the payment by delaying acceptance of the draft. Draftally delay idre. Okay, in most countries, an accepted time draft is legally stronger evidence of debt than an unpaid invoice. So illi in most of the countries, what is considered to be most legally accepted one, that is legally stronger evidence of debt ಯಾವುದು ಟೈಮ್ ಡ್ರಾಫ್ಟ್ than an unpaid invoice. ಓಕೆ, ಅನ್ಪೇಯ್ಡ್ ಇನ್ವಾಯ್ಸ್ಗಿಂತ ಯಾವುದನ್ನು ಲೀಗಲಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಟೈಮ್ ಡ್ರಾಫ್ಟ್ ವಿಲ್ ಬಿ ಲೀಗಲಿ ಅಕ್ಸೆಪ್ಟೆಡ್ ಇನ್ ಮೋಸ್ಟ್ ಆಫ್ ದ ಕಂಟ್ರೀಸ್. ಸೊ ದಟ್ ಈಸ್ ಹೌ ದಿಸ್ ಟೈಮ್ drafts plays a vital role. So the fourth method of payment is called as open account or credit. So open account means what? That the payment is left open to an agreed upon future date. So illi the payment is left open to an agreed upon future date. Payment is made in the future date. It is one of the most common methods of payment in international trade, and many large companies will only buy on open account payments, usually made by wire transfers or checks. So ಇದೆಲ್ಲ ಪೇಮೆಂಟ್ ಯಾವ ಥರ ಮಾಡ್ತಾರೆ, ವೈರ್ ಟ್ರಾನ್ಸ್ಫರ್ಸ್ ಆರ್ ಚೆಕ್, ಆ್ಯಂಡ್ ಮೋಸ್ಟ್ ಆಫ್ ದ this is considered to be the most popular method of making the payment in case of international trade students. So this can be very risky method for the seller, unless he has a long and favorable relationship with the buyer or buyer has excellent credit. ಸೊ ಇದನ್ನು ಯಾವಾಗ ನಾವು ಫಾಲೋ ಮಾಡಬೇಕಾಗತ್ತೆ, ಓನ್ಲಿ ವೆನ್ ದ ಸೆಲ್ಲರ್ ಹ್ಯಾಸ್ ಗಾಟ್ ಎ ಗುಡ್ ರಿಲೇಷನ್ಶಿಪ್ ಅಥವಾ ಫೇವರಬಲ್ ರಿಲೇಷನ್ಶಿಪ್ ವಿತ್ ದ ಬಯರ್, ಅಥವಾ ಬಯರ್ ಹ್ಯಾಸ್ ಗಾಟ್ ಎ ಗುಡ್ ಕ್ರೆಡಿಟ್. Contracts, invoices and shipping documents will only be useful in securing payment from a recalcitrant. Okay, what do you mean by recalcitrant? Okay, that is, I'm repeating here, contracts, invoices and shipping documents will only be useful in securing payment from a recalcitrant buyer. Who is that person? A person with uncooperative attitude. So when his country's legal system recognizes them and allows for reasonable settlement of such disputes. Okay, so this method they're going to follow, okay, will be useful for in securing, that is the contract invoices. So all documents will be very useful in securing a payment from the buyer who is very much a uncooperative attitude in making the payment, and wherein the country's legal system recognizes them and allows for reasonable settlement of such disputes. Country persons, that is the country in which that particular person stays, he should give, that is that country will give full support in collecting the amount from that particular person. Okay, this is about open account or credit. The last one you have is counter trade or barter. So what do you mean by counter trade or barter? It is most used when the buyer lacks access to convertible currency. Okay, buyer lacks what? Access to convertible currency, or finds that rates are unfavorable. So rates ಎಲ್ಲ unfavorable ಆಗಿದೆ ಅಂತಂದಾಗ, or can exchange for product or services desirable to the seller. I am repeating, this counter trade or barter, it is most used when the buyer lacks access to convertible currency. So when a buyer cannot have an access to convertible currency, athwa when he finds that rates are unfavorable, athwa or can exchange for product or services desirable to the seller. The counter trade indicates that buyer will compensate the seller. So here buyer is compensating the seller in a manner other than transfer or money or products. Okay, so other than transfer or money or products, here who is compensating? Buyer is compensating the seller. So barter is the exchange of goods or services between what? Two parties. Okay, so the first paragraph that you have, you can remember for the examination point of view, the meaning, the counterpart or a barter is most used when the buyer lacks access to convertible currencies, etc.
The next one you have is hybrid method. Just to remember this, what do you mean by hybrid method, students? In practice, international payment methods tend to be quite flexible and varied. So frequently, trading partners will use a combination of payment methods. When the trading partners are using the combination of two methods, then it is called as hybrid methods. Example in Node, the seller may require that 50% payment is made in advance using wire transfer, and the remaining 50% will be made by document collection and a shift. That is site draft, which I have already time and site draft discuss ಮಾಡಿದೀವಲ್ಲ ಅದು. Okay. So this is called as hybrid method. Now let us discuss the other payment methods, students. The first one you have is consignment. The consignment method requires that seller ship the goods to the buyer, okay, broker or the distributor, but not receive payment until the goods are sold or transferred to another buyer. So ಬೈಯರ್ಗೆ ಗೂಡ್ಸ್ನ ಸೇಲ್ ಮಾಡಿರ್ತಾರೆ, ಬಟ್ ಪೇಮೆಂಟ್ನ ಯಾವಾಗ ರಿಸೀವ್ ಮಾಡ್ತಾನೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಟು ದ ಪರ್ಸನ್ ಟು whom it has to be transferred. ಆಯಿತಾ? ದಿಸ್ ಈಸ್ ಕಾಲ್ಡ್ ಆಸ್ ಕನ್ಸೈನ್ಮೆಂಟ್. Credit card. Some banks now offer buyers special lines of credit that are accessible via credit card to facilitate even substantial purchases. So you can make use of the credit card in order to make the purchases. While this can be very convenient for both the parties, the seller should confirm the discount percentage that the bank will charge him for using the service. ಸೊ ಬ್ಯಾಂಕ್ ಎಷ್ಟು ಡಿಸ್ಕೌಂಟ್ ಪರ್ಸೆಂಟೇಜ್ ವಿಲ್ ಚಾರ್ಜ್ ಅದನ್ನು ಕಂಡಿಡ್ಕೋಬೇಕಾಗತ್ತೆ. ಓಕೆ, ದಿಸ್ ವಿಲ್ ಬಿ ವೆರಿ ಕನ್ವೀನಿಯಂಟ್ ಫಾರ್ ಬೋತ್ ದ ಪಾರ್ಟೀಸ್. ಫಾರ್ ಬೋತ್ ಪಾರ್ಟೀಸ್ ದ ಸೆಲ್ಲರ್ ಶುಡ್ ಕನ್ಫರ್ಮ್ ದ ಡಿಸ್ಕೌಂಟ್ ಪರ್ಸೆಂಟೇಜ್. ಸೆಲ್ಲರ್ ಡಿಸ್ಕೌಂಟ್ ಎಷ್ಟು ಕೊಡ್ತೀವಿ ಅಂತ ಕನ್ಫರ್ಮ್ ಮಾಡಬೇಕು. ದಟ್ ದ ಬ್ಯಾಂಕ್ ವಿಲ್ ಚಾರ್ಜ್ aim for using the service, and bear in mind that the laws that govern domestic credit card transactions differ from those govern the international use. So one more important point that they have to bear in mind is that laws that govern domestic credit card transactions differ from those govern the international use. So the laws will vary from domestic and international use. The third one you have is currencies and hedging. The US dollar followed by the British pound, the Japanese yen are the most popular and the most easily convertible currencies. Typically, the seller will request the payment on his own preferred currencies. So, yavaglu seller will request the payment in his own preferred currency. While this may yield a better exchange advantage, or it provide an additional incentive for the buyer to participate in what transaction. So, yavaglu it will be an advantage from the point of view of the buyer to participate in a transaction. Okay, this is called as currencies and hedging. Okay, students. With this, I am going to end this presentation, wherein in this topic I am going to complete this method of payment under both the sessions, session number 4 and session number 5.